ಮಗಳ ಪ್ರೀತಿ ನಿರಾಕರಿಸಿದ ಕುಟುಂಬವೊಂದು ಆಕೆಯ ಪ್ರಿಯಕರನನ್ನೇ ಕೊಂದು ಹಾಕಿದ್ದು, ಕೆರಳಿದ ಯುವತಿ ಪ್ರಿಯಕರನ ಶವವನ್ನೇ ಮದುವೆಯಾಗಿರುವ ವಿಲಕ್ಷಣ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಹೌದು, ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಈ ಘಟನೆ ನಡೆದಿದ್ದು, 25 ವರ್ಷದ ಸಕ್ಷಾಮ್ ಎಂಬಾತನನ್ನ ಯುವತಿ ಕುಟುಂಬಸ್ಥರು ಕೊಲೆಗೈದಿದ್ದು, ಇದರಿಂದ ಆಕ್ರೋಶಗೊಂಡ ಯುವತಿ 20 ವರ್ಷದ ಅಂಚಲ್ ಆತನ ಮೃತದೇಹವನ್ನೇ ಮದುವೆಯಾಗಿದ್ದಾರೆ. ಅಂಚಲ್ ಮತ್ತು ಸಕ್ಷಮ್ ಕಳೆದ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಇಬ್ಬರು ಕುಟುಂಬಗಳನ್ನ ಒಪ್ಪಿಸಿ ಮದುವೆಯಾಗಬೇಕು ಎಂದು ನಿರ್ಧರಿಸಿದ್ರು. ಆದ್ರೆ ಇವರ ಪ್ರೀತಿ ವಿಚಾರ ಯುವತಿ ಅಂಚಲ್ರ ಕುಟುಂಬಸ್ಥರಿಗೆ ತಿಳಿದು ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಬ್ಬರ ಜಾತಿ ಬೇರೆ ಬೇರೆಯಾಗಿದ್ದರಿಂದ ಯುವತಿ ಕುಟುಂಬಸ್ಥರು ಮದುವೆಗೆ ವ್ಯಾಪಕವಾಗಿ ವಿರೋಧಿಸಿದ್ರು. ಅಂಚಲ್ ಆಗಾಗ್ಗೆ ಯುವಕ ಸಕ್ಷಮ್ ಮನೆಗೆ ಹೋಗ್ತಿದ್ದ ವಿಚಾರ ತಿಳಿದ ಕುಟುಂಬಸ್ಥರು ಆಕೆಯನ್ನ ಆತನ ಮನೆಗೆ ಹೋಗದಂತೆ, ಆತನನ್ನ ಭೇಟಿಯಾಗದಂತೆ ಎಚ್ಚರಿಸಿದ್ದಾರೆ. ಹಲವಾರು ಬೆದರಿಕೆಗಳ ಹೊರತಾಗಿಯೂ ಅಂಚಲ್ ಮತ್ತು ಸಕ್ಷಮ್ ಸಂಬಂಧವನ್ನ ಮುಂದುವರೆಸಿದ್ರು. ಈ ನಡುವೆ ಅಂಚಲ್ ಮತ್ತು ಸಕ್ಷಮ್ ಓಡಿ ಹೋಗಿ ಮದುವೆಯಾಗಲು ಸಿದ್ಧರಾಗಿದ್ರು. ಈ ವಿಚಾರ ತಿಳಿದ ಅಂಚಲ್ ಸಹೋದರ ಮತ್ತು ಆಕೆಯ ತಂದೆ ಸಕ್ಷಮ್ ತಲೆಗೆ ಗುಂಡು ಹೊಡೆದು ತಲೆ ಮೇಲೆ ಕಲ್ಲಿತಾಕಿ ಕೊಲೆ ಮಾಡಿದ್ದಾರೆ. ಪ್ರಿಯಕರ ಸಕ್ಷಮ್ ಕೊಲೆ ವಿಚಾರ ತಿಳಿಯುತ್ತಲೇ ಆಘಾತಕ್ಕೊಳಗಾದ ಅಂಚಲ್ ಆತನ ಅಂತ್ಯಕ್ರಿಯೆ ನಡೆಯುತ್ತಿದ್ದ ಸ್ಥಳಕ್ಕೆ ತೆರಳಿ ಪ್ರಿಯಕರನ ಮೃತದೇಹ ನೋಡಿ ಗೋಳಾಡಿದ್ದಾಳೆ. ಅಲ್ಲದೆ ಆತನ ಮೃತದೇಹಕ್ಕೆ ಇಟ್ಟಿದ್ದ ಸಿಂಧೂರ ಮತ್ತು ಅರಿಶಿನವನ್ನ ತಾನೇ ಹಚ್ಚಿಕೊಂಡು ಮಂಗಳಸೂತ್ರ ಧರಿಸಿದ್ದಾಳೆ. ಆತನನ್ನ ವಿವಾಹವಾಗಿದ್ದೇನೆ, ಸೊಸೆಯಾಗಿ ಆತನ ಮನೆಯಲ್ಲೇ ಕೊನೆಯ ಉಸಿರಿರೋವರೆಗೂ ವಾಸಿಸ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾಳೆ. ಈ ಪ್ರೇಮ ಕಥೆ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ.